ದರ್ಶನ್ ಮನೆಯೂಟಕ್ಕಾಗಿ ಹಂಬಲಿಸ್ತಾ ಇದ್ರು. ಆದರೆ ದರ್ಶನ್ ಮನೆಯೂಟದ ಆಸೆಗೆ ಜೈಲಾಧಿಕಾರಿಗಳು ಈಗ ಎಳ್ಳು ನೀರು ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಜೈಲೂಟವೇ ಫಿಕ್ಸ್. ಈಗ ಮನೆ ಊಟ ತರಿಸ್ಕೊಳ್ಬೇಕು, ಹಾಸಿಗೆ, ದಿಂಬು, ಚಮಚ ಇದೆಲ್ಲದಕ್ಕೋಸ್ಕರ ಅರ್ಜಿ ಹಾಕೊಂಡಿದ್ರು ದರ್ಶನ್. ಅರ್ಜಿ ಕ್ಯಾನ್ಸಲ್ ಆಯಿತು. ಅದಾದ ಬಳಿಕ ಜೈಲಾಧಿಕಾರಿಗಳಿಗೆ ಬಿಟ್ಟಿದ್ದು ಅವರ ಆರೋಗ್ಯದ ಪರಿಸ್ಥಿತಿಯನ್ನ ನೋಡಿಕೊಂಡು ಊಟ ಕೊಡಿಬೇಕಿದ್ರೆ ಮನೆಯೂಟ ತರಿಸ್ಕೊಡಿ ಅಂತ ಹೇಳಲಾಗಿತ್ತು ಕೋರ್ಟಿಂದ. ಆದ್ರೀಗ ಜೈಲಾಧಿಕಾರಿಗಳು ಮನೆಯೂಟದ ಅನಿವಾರ್ಯತೆ ಇಲ್ಲ, ದರ್ಶನ್ಗೆ ಮನೆಯೂಟ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ದಾರೆ ಜೈಲಾಧಿಕಾರಿಗಳು. ದರ್ಶನ್ಗೆ ಮನೆಯೂಟ ಕೊಡುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿಲ್ಲ. ಕೈದಿಗಳಲ್ಲಿ ಭೇದ ಭಾವ ಮಾಡುವುದಕ್ಕೆ ಸಾಧ್ಯವಿಲ್ಲ. 5,000 ಕೈದಿಗಳಿದ್ದಾರೆ, ವಿಚಾರಣಾಧೀನ ಕೈದಿಗಳಿದ್ದಾರೆ, ಜೊತೆಗೆ ಸಜಾ ಆಗಿರುವಂಥ ಕೈದಿಗಳಿದ್ದಾರೆ. ಅವರೆಲ್ಲರೂ ಕೂಡ ಸಮಾನವಾಗಿ ನೋಡಬೇಕಾಗುತ್ತೆ. ದರ್ಶನ್ಗೆ ಮನೆಯೂಟಕ್ಕೆ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಯಿಂದ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ ಕೋರ್ಟ್ಗೆ. ರಿಪೋರ್ಟನ್ನು ಜೈಲಾಧಿಕಾರಿಗಳು ಈಗ ಊಟ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಕೂಡ ಸಲ್ಲಿಕೆ ಮಾಡ್ತಾರೆ. ಹಿಂದೆ ಜೈಲಿನಲ್ಲಿ ಊಟ ಪ್ರಿಪೇರ್ ಮಾಡುವಂಥ ವಿಡಿಯೋ ರೆಕಾರ್ಡ್ ಫುಟೇಜನ್ನು ಕೂಡ ಕೊಟ್ಟಿದ್ರು. ಮತ್ತೆ ಅಡುಗೆಗೆ ಬಳಸುವಂಥ ಪದಾರ್ಥಗಳ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ವರದಿಯನ್ನು ಕೊಟ್ಟಿದ್ರು. ಮತ್ತೆ ದರ್ಶನ್ ಆರೋಗ್ಯ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಕೂಡ ಆರೋಗ್ಯ ತಪಾಸಣೆ ಮಾಡಿ ಅದರ ರಿಪೋರ್ಟ್ ಕಾರ್ಡನ್ನು ಕೂಡ ಕೊಟ್ಟಿದ್ರು. ಅದೆಲ್ಲ ಆದ ಬಳಿಕ ಕೋರ್ಟ್ನಲ್ಲಿ ವಿಚಾರಣೆ ಆಯಿತು. ಅರ್ಜಿ ಕೂಡ ತಿರಸ್ಕಾರ ಆಯಿತು. ಮನೆಯಿಂದ ಊಟ ತರಿಸ್ಕೊಡುವಂಥ ಅನಿವಾರ್ಯತೆ ಏನು ಇಲ್ಲ. ಆದರೆ ಜೈಲಾಧಿಕಾರಿಗಳು ಅವರ ಆರೋಗ್ಯ ಪರಿಸ್ಥಿತಿಯನ್ನು ಆಧರಿಸಿ ತರಿಸ್ಕೊಡೋದಾದರೆ ಕೊಡಬಹುದು ಅನ್ನುವಂಥ ಅವಕಾಶವನ್ನು ಕೊಡಲಾಗಿತ್ತು. ಆದರೆ ಈಗ ಜೈಲಾಧಿಕಾರಿಗಳು ದರ್ಶನ್ರ ಆರೋಗ್ಯ ಪರಿಸ್ಥಿತಿಯನ್ನು ಪರಿಗಣಿಸಿದ್ದಾರೆ. ಜೊತೆಗೆ ಮನೆಯಿಂದ ಊಟ ತರಿಸ್ಕೊಡ್ಲೇಬೇಕು ಅನ್ನುವಂಥ ಅನಿವಾರ್ಯತೆ ಏನಿಲ್ಲ. ಜೈಲಿನಲ್ಲಿ ಕೊಡ್ತಾ ಇರುವಂಥ ಊಟ ಎಲ್ರಿಗೂ ಕೂಡ ಆರೋಗ್ಯಕರವಾಗಿಯೇ ಇದೆ. ಗುಣಮಟ್ಟದ ಊಟವನ್ನೇ ಕೊಡ್ತಾ ಇದ್ದೇವೆ. ವಾರದಲ್ಲಿ ಒಂದು ಬಾರಿ ಚಿಕನ್ ಕೊಡ್ತೇವೆ, ಮಟನ್ ಕೊಡ್ತೇವೆ, ವಾರಕ್ಕೊಂದ್ಸರಿ ಸಿಕ್ಕೇ ಸಿಗುತ್ತೆ. ಆರೋಗ್ಯಕರವಾಗಿಯೇ ಇರುತ್ತೆ, ಅದು ಕೂಡ ಪೌಷ್ಟಿಕ ಆಹಾರನೇ. ಹಾಗಿದ್ಮೇಲೆ ದರ್ಶನ್ಗೆ ಮಾತ್ರ ಸಪರೇಟ್ ಆಗಿ ಮನೆಯಿಂದ ಊಟ ತರಿಸಿಕೊಡುವಂಥ ಅನಿವಾರ್ಯತೆ ಇಲ್ಲ. ಜೊತೆಗೆ ಕೊಲೆ ಆರೋಪಿ ಹಾಗೂ ಟೆರರಿಸ್ಟ್ ಆರೋಪಿ ಈ ಇಬ್ಬರಿಗೂ ಕೂಡ ಮನೆಯಿಂದ ಊಟ ತರಿಸಿಕೊಡುವಂಥ ಕಾನೂನು ಇಲ್ಲ ನಮ್ಮಲ್ಲಿ. ಹಾಗಾಗಿ ಅದನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಈಗ ದರ್ಶನ್ಗೆ ಜೈಲೂಟವನ್ನೇ ಫಿಕ್ಸ್ ಮಾಡಲಾಗಿದೆ. ಜೈಲಾಧಿಕಾರಿಗಳು ಮನೆಯಿಂದ ಊಟ ತರಿಸ್ಕೊಡೋದಕ್ಕೆ ಈಗ ನಿರಾಕರಿಸಿದ್ದಾರೆ. ಮನೆ ಊಟ ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ದರ್ಶನ್ ಹಪಾಪಿಸ್ತಾ ಇದ್ರು. ಆದ್ರೀಗ ಮನೆಯೂಟವನ್ನು ತರಿಸ್ಕೊಡ್ತಾ ಇಲ್ಲ. ಜೈಲಿನಲ್ಲಿ ಇರುವಂಥ ರಾಗಿ ಮುದ್ದೆ, ಚಪಾತಿ, ಊಟದ ಮೆನು, ಟಿಫಿನ್ ಮೆನು ಏನಿದೆಯೋ ಅದರ ಪ್ರಕಾರನೇ ದರ್ಶನ್ ಕೂಡ ಊಟವನ್ನು ಸೇವನೆ ಮಾಡಬೇಕಾಗುತ್ತೆ.